ನ್ಯಾಯ ನಮಗೆ ಕೊಡ್ದಲೆ ತಿರ್ಗಾ ಕಾಂಪೌಂಡ್ ಹಾಕ್ತಿವಿ ಅಂತ ಇಲ್ಲೆಲ್ಲ ಹೇಳ್ಕೊಂಡು ಹೋಗ್ತಾ ಇಡೀ ಊರ್ನೇ ಕರ್ಕೊಂಡ್ಬಂದು ನಿಲ್ಸ್ಬಿಟ್ಟು ಕಾಂಪೌಂಡ್ ಹಾಕ್ತಿವಿ, ನೀವು ಅಡುಗೆ ಸಾಯ್ಬೇಕು ಅಂತ ಹೇಳ್ಕೊಂಡು ಹೋಗ್ತಾರೆ ರೋಡಗೆಲ್ಲ. ತಿರ್ಗಾ ನನ್ ಕಾಂಪೌಂಡ್ ಕಟ್ಟಿಸ್ತಿದ್ರೆ ನಮ್ ಹೆಸರಿಟ್ ಕರಿಬೇಡ್ರಿ ಅಂತ ಹುಚ್ಚಯ್ಯ ಅನ್ನೋರೆಲ್ಲ ಹೇಳ್ತಾ ಇದ್ದಾರೆ. ನಾವ್ ಹೆದ್ರಕೊಂಡು 3 ದಿವಸ ಊಟನೂ ಸಹ ಮಾಡಿಲ್ಲ ಸರ್. ಜೈ ಭೀಮ್. ಜೈ ಭೀಮ್. ಇವತ್ತು ನಮ್ಮ ಕುದೂರು ಗ್ರಾಮದ ಲಕ್ಕಿನಹಳ್ಳಿ ಏನು ಒಂದು ಗ್ರಾಮದಲ್ಲಿ ಇವತ್ತು ಏನು ಸಾಮಾಜಿಕ ಬಹಿಷ್ಕಾರ ಅಂತ ಹೇಳಿ ಇವತ್ತು ಗಂಗಣ್ಣನವರ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿ ಅಲ್ಲಿನ ಮೂಲಭೂತ ಸೌಕರ್ಯ, ಕುಡಿಯೋದಕ್ಕೆ ನೀರು, ಓಡಾಡಕ್ಕೆ ರಸ್ತೆ, ವಿದ್ಯುತ್ ಕಡಿತ ಮಾಡಿ ಇವತ್ತು ಅವ್ರನ್ನ ಸಾಮಾಜಿಕವಾಗಿ ಬಹಿಷ್ಕಾರ ಮಾಡಿ ಇವತ್ತು ಆ ಮನೆಯಲ್ಲಿ ತಲುಪಿಸಿರುವಂಥದ್ದು ವಯಸ್ಸಾಗಿರೋ ಮುದುಕಿ, ಆಮೇಲೆ ಅವರ ವಯಸ್ಸಾಗಿರುವಂಥ ಹಿರಿಯ ನಾಗರಿಕರಾದ ಗಂಗಣ್ಣ, ಅವರ ಮಗ ಚಂದ್ರಣ್ಣ, ಅವರ ಸೊಸೆಯವರು ಇವತ್ತು ಏನು ಸಾಮಾಜಿಕ ಬಹಿಷ್ಕಾರದಲ್ಲಿ ಅವರು ನೋವು ಅನುಭವಿಸ್ತಾ ಇರೋದನ್ನ ಸಾಮಾಜಿಕ ಜಾಲತಾಣದಲ್ಲಿ ವಿಷ ಕುಡಿಯುವಂಥದ್ದು ಅವ್ರ ಕುಟುಂಬ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಆ ಹರಿದಾಡ್ತಿದ್ದಂಥ ವಿಡಿಯೋನ ನೋಡಿ ನಾವು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಹಾಗೂ ಜೈ ಭೀಮ್ ಚಳುವಳಿ ಹಾಗೆ ನಮ್ಮ ಏನು ಗುರುಮೂರ್ತಣ್ಣನವರು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಉಪಾಧ್ಯಕ್ಷರಾದಂತಹ ಗುರುಮೂರ್ತಣ್ಣವರು ಸಹ ಇವತ್ತನ್ನ ಏನಪ್ಪ ಇದು ಈ ಮಟ್ಟಕ್ಕೆ ಇವತ್ತು ಬಸವಣ್ಣನವರ ಕಾಲ, ಬುದ್ಧನವರ ಕಾಲ, ಅಂಬೇಡ್ಕರ್ ಅವರ ಕಾಲದಲ್ಲಿ ಇವೆಲ್ಲ ಕೇಳಿದಂಥದ್ದು ಸಾಮಾಜಿಕ ಬಹಿಷ್ಕಾರ. ಇವತ್ತು ಏನು ನಮ್ಮ ಮಾಗಡಿ ಕೆಂಪೇಗೌಡ ಹುಟ್ಟಿದೂರು, ಅದೇ ರೀತಿ ಈ ಮಾಗಡಿ ಕೆಂಪೇಗೌಡವರು ಹುಟ್ಟಿದೂರಲ್ಲಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ, ಧರ್ಮ, ಅದೇ ರೀತಿ ಸತ್ಯ ಧರ್ಮನ ಉಳಿಸಿಕೊಟ್ಟಂತ ಮಾಗಡಿ ಕೆಂಪೇಗೌಡರ ನಾಡಲ್ಲಿ ಇವತ್ತೊಂದು ಸಾಮಾಜಿಕ ಬಹಿಷ್ಕಾರ ಈ ಕುಟುಂಬ ಅನುಭವಿಸ್ತಾ ಇದೆ ಅಂತಂದ್ರೆ ನಮ್ಗೆಲ್ಲ ದುಃಖಕರ ಸಂಗತಿ. ಇವತ್ತು ಎಷ್ಟು ನೋವು ನನಗೆ ಅವ್ರ ಕುಟುಂಬ ನೋಡಿ. ಇವತ್ತು ನಾನು ಹೋರಾಟಗಾರ, ಇವತ್ತು ನಾನು ಒಳ ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ಇವತ್ತು ಆ ದುಃಖ ನಾನು ತಡೆಯಕ್ಕಾಗ್ತಿಲ್ಲ. ಯಾಕೆಂದ್ರೆ ಇಷ್ಟೊಂದು ನೋವ ಈ ಕುಟುಂಬಕ್ಕೆ, ಇಷ್ಟೊಂದು ನೋವ. ಈ ಕುಟುಂಬನ ಕಾಪಾಡೋದೇ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಜೈ ಭೀಮ್ ಚಳುವಳಿಯ ಮುಖ್ಯ ಉದ್ದೇಶ. ಇಂಥದಕ್ಕೆ ನಮ್ಮ ಹೋರಾಟ. ಇವತ್ತು ಏನ್ KEB ರಾಜಣ್ಣ ಹೇಳಿದ್ದಾರೆ, ಅವರ ಬಾಮೈದ ಏನು ದೊಡ್ಡ ಬೆಂಕಿ ಅಂತ ಹೇಳ್ತಾ ಇದಾರೆ, ಅದೇ ರೀತಿ ದೊಡ್ಡಚಯ್ಯನವರ ಕುಟುಂಬ ಏನ್ ಹೇಳ್ತಾ ಇದೆ, ಅವ್ರ ಕುಟುಂಬಕ್ಕೆ ನೋವು ಕೊಡ್ತಾ ಇದೆ. ಈ ಕುಟುಂಬ ಅವರ ರಕ್ಷಣೆ ಇಲ್ಲದೆ ನಮ್ಮ ಧ್ಯೇಯ. ಇದಕ್ಕೆ ನಮ್ಮ ಪ್ರಾಣವಾಗ್ಲಿ, ನಮ್ಮೇಲೆ ಕೇಸ್ ಆಗ್ಲಿ, ನಮ್ಮನ್ನ ಈ ಊರಿಂದ ಬಹಿಷ್ಕಾರ ಮಾಡ್ಲಿ, ನಮ್ಮ ಮೇಲೆ ಗಡಿಪಾರು ಮಾಡ್ಲಿ, ನಾವು ಯಾವುದೇ ಒಂದು ಪಟ್ಟಬದ್ಧ ಹಿತಾಸಕ್ತಿಗೆ ಬಗ್ಗಲ್ಲ, ಜಗ್ಗಲ್ಲ, ಕುಗ್ಗಲ್ಲ. ಇವತ್ತು ನಾವೇನು ಸಮಾಜದ ಕಟ್ಟ ಕಡೆ ಪ್ರಜೆಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರ ಸಂವಿಧಾನದಲ್ಲಿ ನಾವೆಲ್ಲ ಬದುಕ್ತಾ ಇರೋದು. ಇವತ್ತು ಸಂವಿಧಾನದಲ್ಲಿ ಏನ್ ಹೇಳ್ತದೆ, ಮೂಲಭೂತ ಸೌಕರ್ಯ, ಕುಡಿಯೋದಕ್ಕೆ ನೀರು, ಓಡಾಡೋದಕ್ಕೆ ರಸ್ತೆ, ಅಲ್ಲಿನ ವಿದ್ಯುತ್. ಇವತ್ತು ಏನು ಆ ರಸ್ತೆನ ಯಾವಕ್ಕೆ ಬಂದ್ ಮಾಡಿದ್ದಾರೆ, ಆ ರಸ್ತೆನ ತುರು ಮಾಡಿ ಇವತ್ತು ನಾವು ಅವ್ರಿಗೆ ರಕ್ಷಣೆ ಕೊಟ್ಟಿದ್ದೀವಿ. ಅದೇ ರೀತಿ ಅವ್ರು ಓಡಾಡ್ಬೇಕಾದ್ರೆ ಹಿಂದಗಡೆ ಜಾಗಕ್ಕೆ ವರ್ಷಕ್ಕೆ 1 ಲಕ್ಷ ಕೊಟ್ಟು ಓಡಾಡ್ತಾ ಇದ್ದಾರೆ, ವರ್ಷಕ್ಕೆ 1 ಲಕ್ಷ ಕೊಟ್ಟು ಓಡಾಡ್ತಾ ಇದ್ದಾರೆ. ಇದು ಯಾವ ಕಾಲದಲ್ಲಿದ್ದೀವಿ ನಾವು ಅಂದ್ರೆ, ಇದಕ್ಕೆ ಇವ್ರ ಕುಟುಂಬನ ಜೀವಂತವಾಗಿ ಸಮಾಧಿ ಮಾಡಿ ಅವರ ಆಸ್ತಿನ ಕಬಳಿಸಕ್ಕೆ KEB ರಾಜಣ್ಣ ಆಗಿ, ಅದೇ ರೀತಿ ಅಗ್ನಿ, ಈ ದೊಡ್ಡ ಚಾಯನವರು ಏನಿದ್ದಾರೆ ಇವರು ಪೂರ್ತಿ ಸಂಚು ವಹಿಸಿದ್ದಾರೆ ಅನ್ನೋದು ನಮ್ಗೆ ಗುಮಾನಿಗೆ ಎದ್ದು ಕಾಣ್ತಾ ಇದೆ. ಆಲ್ ಸೆಕ್ರೆಟರಿ ಅವರೇನು ಆ ಲೇಡಿ ಇದ್ದಾರೆ, ಇವತ್ತು ಲಕ್ಷ್ಮಮ್ಮ ಅನ್ನೋರು, ಮಹಾಲಕ್ಷ್ಮಮ್ಮ ಅನ್ನೋರು ಅವರ ಕುಟುಂಬನ ಪೂರ್ತಿ ಮುಗಿಸ್ಬೇಕು ಅನ್ನೋದು ಅಧಿಕಾರದ ಚುಕ್ಕಾಣಿ ಹಿಡ್ಕೊಂಡು ಆಲ್ ಇಂಡಿಯಾದಲ್ಲಿ ಅವರ ಕುಟುಂಬನ ಮುಗಿಸ್ಬೇಕು ಅಂತ ಹೇಳಿ ಲೆಟರ್ ನ ದುರ್ಬಳಕೆ ಬಳಸ್ಕೊಂಡು ಇವತ್ತು ಅವ್ರ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಹಾಲಾಕ್ಸ್ಕಂತ ಇಲ್ಲ ಅವ್ರನ್ನ ನೋಡಿ. ನಾವು ಕಂಡು ಕೇಳಿದೀವಿ, ದಲಿತರನ್ನ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕೋದು ಅಂತ ಕೇಳಿದೀವಿ. ಆದ್ರೆ ಇವತ್ತು ಒಕ್ಕಲಿಗರ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕುವಂಥದ್ದು ಯಾವ ಮಟ್ಟಕ್ಕೆ ಸರಿ ಅಂತರೋದು ನಮ್ಗೆ ಬಹಳ ನೋವಿದೆ. ಇವತ್ತು ಪ್ರೆಸ್ ಮೀಟ್ ಮಾಡಿ ಇವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದೀವಿ. ಈ ಕುಟುಂಬದಲ್ಲಿ ಇನ್ನೊಂದು ನಾವು ಗಡುವು ಕೊಟ್ಟಿದ್ದೀವಿ. ಈ ತಾಲೂಕು ಆಡಳಿತಕ್ಕೆ, ಪೊಲೀಸ್ ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ 3 ದಿನಗಳ ಕಾಲ ಗಡುವು ಕೊಟ್ಟಿದ್ದೀವಿ. ಈ 3 ದಿನಗಳ ಕಾಲ ಇವ್ರಿಗೇನೋ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಇಲ್ಲಿಂದ ಅರೆಬೆತ್ತಲೆ ಕಾಲ್ಜೇತ ನಿರ್ಮಲಾನಂದ ಸ್ವಾಮೀಜಿಯವರ ಕಚೇರಿಗೆ ವಿಜಯನಗರದಲ್ಲಿ ಏನಿದೆ ಮಹಾ ಸಂಸ್ಥಾನ ಮಠ, ಇವರ ಒಕ್ಕಲಿಗರ ಕುಟುಂಬನ ಕರ್ಕೊಂಡೋಗಿ ನಿರ್ಮಲಾನಂದ ಸ್ವಾಮೀಜಿಯವರ ಅವ್ರ ಪಾದದಡಿನ ವಿಷ ಕೊಡಿಸೋಂತ ಕೆಲಸ ಮಾಡ್ತೀವಿ. ನಂತರ ನಮ್ಮ ಹೋರಾಟ ಏನಿದೆ ಅರೆಬೆತ್ತಲೆ ಮೆರವಣಿಗೆ CM ಕಚೇರಿವರೆಗೂ, ಇವ್ರಿಗೆ ಮೂಲಭೂತ ಸೌಕರ್ಯ ಸಿಗೋವರೆಗೂ ಅರೆಬೆತ್ತಲೆ ಮೆರವಣಿಗೆ ಜಾಥಾ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರ ಸಂವಿಧಾನದಲ್ಲಿ ನಾವೆಲ್ಲ ಇವತ್ತು ಏನ್ ಸೇರಿದೀವಿ, ಅವ್ರ ಜೊತೆ ಸೇರಿ ಇದು ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಮ್ಮೆಲ್ಲ ಹೋರಾಟ ಇದ್ದೇ ಇರ್ತದೆ. ಇವತ್ತು ಅದೇ ರೀತಿ ಇವತ್ತು ಅಜ್ಜಿಗೆ ಸಾಂತ್ವನ ಹೇಳಿದೀವಿ, ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿದೀವಿ. ಇದಕ್ಕೆಲ್ಲ ಮಾಧ್ಯಮದ ಮಿತ್ರರು ನಮಗೆ ಸಹಕರಿಸಿದ್ದಾರೆ. ಆ ಮಾಧ್ಯಮದ ಮಿತ್ರರಿಗೆ
ನಿಮ್ಮನ್ನ ಕೈ ಮುಗಿದು ಕೇಳ್ಕೊಂತೀವಿ, ಇವ್ರ ಕುಟುಂಬಕ್ಕೆ ನಿಮ್ಮಂತವ್ರಿಗೆ ಧ್ವನಿ ಆಗ್ಬೇಕು, ಇಂಥವ್ರಿಗೆ ಧ್ವನಿ ಆಗ್ಬೇಕು ನಮ್ಮ ಮಾಧ್ಯಮ ಮಿತ್ರ. ಇದು ಒಂದು ಅಂಗ, ಈ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಇವತ್ತು ಮಾಧ್ಯಮಾಂಗ ಒಂದು ಅವರ ಕುಟುಂಬಕ್ಕೆ ಬೆಂಬಲವಾಗಿ ನಿಂತಿದ್ದಕ್ಕೆ ನಮಗೆ ತುಂಬ ಹೃದಯದ ಜೈಮಿ ವಂದನೆಗಳು. ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತಾ ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಎಲ್ಲೇ ಬಾಳು, ಎಲ್ಲೇ ಬಾಳು, ಬೇಕು 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 ಬೇಕು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಚಂದ್ರಕೇಶ್ವ ಅಂತ. ಅದೇ ರೀತಿ ರಾತ್ರಿ ಏನೋ ಧಮಕಿ ಕೊಟ್ಟೋಗಿದಾರಂತೆ, ಈ ಗೋಡೆನ ಕಟ್ತೀವಿ ಅಂತ, ತಿರ್ಗಾ ಕೇಸ್ ಮಾಡಿಸ್ತೀವಿ ಅಂತ, ಏನೋ ಅಗ್ನಿ ಅಂತ ಅನ್ನೋನು ಕಿರಣ್ ಅನ್ನೋನು ಧಮಕಿ ಕೊಟ್ಟೋಗಿದಾನಂತೆ. ಆ ಕಟ್ಟಡನ ಏನು ಕಾಂಪೌಂಡ್ ನ ಕಟ್ಟಿದ್ರೆ ನಮ್ಮ ಸಮಾಧಿ ಮೇಲೆ ಕಟ್ಕೊಂಡು ಹೋಗ್ಬೇಕಾಗ್ತದೆ ಕಿರಣ್, ನಮ್ಮ ಸಮಾಧಿ ಮೇಲೆ ನೀನು ಕಟ್ಬೇಕಾಗ್ತದೆ. ನಿನಗೆ ಎಚ್ಚರಿಕೆ ಅಂತ ನಾವು ತಿಳ್ಕೊ. ನಿನಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾವು ಏನ್ ಹೇಳ್ತಿದೀವಿ ಅಂತಂದ್ರೆ, ನಿನಗೆ ಒಂದು ಸಾಮಾಜಿಕವಾಗಿ ತಿಳಿ ಹೇಳ್ತಾ ಇದೀವಿ, ಇದನ್ನ ನಡೆಸ್ಕೊಂಡೋಗೋದು ಬೇಡ. ಅವ್ರು ಕೇಳ್ತಾ ಇರೋದು 2 ಎಕರೆ ಜಮೀನಲ್ಲ, ನಿನ್ನ ಆಸ್ತಿ ಕೇಳ್ತಾ ಇಲ್ಲ, ನಿನ್ನ ನಿನ್ನ ಒಂದು ಏನ್ ಹೇಳ್ತಾರೆ ಕಾರೋಬಾರು ಕೇಳ್ತಾ ಇಲ್ಲ. ನೀನು ಹಾಲ್ ಡೈರಿ ಮಾಡಪ್ಪ, ಖುಷಿ. ಅವ್ರು ಬದುಕಿದ್ರಲ್ಲ ನಿನ್ಗೆ ಹಾಲು ಹಾಕೋದು, ಅವ್ರ ರಸ್ತೆನೇ ನಿನ್ ಕರೆದ್ರೆ ಇನ್ನೆಲ್ಲ ಹಾಕ್ತಾರೆ. ಇದನ್ನ ನಡೆಸ್ಕೊಂಡೋಗ್ಬೇಡ, ಇದಕ್ಕೆ ಇಲ್ಲೇ ಎಂಡ್ ಮಾಡು. ನಿನ್ನ ಊರಲ್ಲಿ ಇಟ್ಕೊಂಡು ಅವ್ರು ಮೆರೆಸ್ತಾರೆ. ಇಲ್ಲ ಅಂದ್ರೆ ನಾವೇನ್ ಮೆರೆಸ್ಬೇಕು, ನಾವು ಕಾನೂನಲ್ಲಿ ಯಾವ ರೀತಿ ನೀನ್ ಪಾಠ ಕಲಿಸ್ಬೇಕು ಅನ್ನೋದು ನಮಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಕಳಿಸ್ತೀವಿ. ನೀನ್ ಕಾಂಪೌಂಡ್ ಅನ್ನ ಕಟ್ಟೋದನ್ನ ಕನಸಲ್ಲೂ ತಿಳ್ಕೊಂಬಿಡು. ಅದು ಇವ್ರ ಕುಟುಂಬಕ್ಕೆ ದಾರಿ ಬಿಟ್ಟಾಗಲೇ ನೀನ್ ಕಾಂಪೌಂಡ್ ಕಟ್ಟೋದಂತ ಅವಕಾಶ ನಾವು ಮಾಡೋದು. ಇಲ್ಲಿವರೆಗೂ ಅಲ್ಲಿದ್ರೆ ಇಡೀ ರಾಜ್ಯಕ್ಕೆ ಮೆಸೇಜ್ ಕೊಟ್ಟಿದೀವಿ. ಇಡೀ ನಿರ್ಮಲಾನಂದ ಸ್ವಾಮೀಜಿ ಅವರು ಇಲ್ಲಿ ಬರ್ಬೇಕಾಗ್ತದೆ. ನಿರ್ಮಲಾನಂದ ಸ್ವಾಮೀಜಿ ಅವರು ಬಂದು ಅವ್ರಿಗೆ ದಾರಿ ಬಿಡೋವರೆಗೂ ನಮ್ಮ ಉಗ್ರ ಹೋರಾಟ ನಿಲ್ಲ ಅಂತ ಹೇಳ್ತಾ ಇದು ಎಚ್ಚರಿಕೆ ಅಂತ ಹೇಳ್ತಾ ಇದೀರಿ. ಜೈ ಭೀಮ್.